ಕೊರೋನಾದಿಂದ ಗುಣಮುಖರಾದವರಿಗೆ ಸಿಗ್ತಾ ಇಲ್ಲ ನೆಗೆಟಿವ್ ರಿಪೋರ್ಟ್. ಗುಣಮುಖರಾದ ಬಳಿಕ ಆರ್ಟಿಪಿಸಿಆರ್ ಟೆಸ್ಟ್ಗೆ ಬಿಬಿಎಂಪಿ ಹಿಂದೇಟನ ಹಾಕ್ತಾ ಇದೆ. ಗುಣಮುಖ ವರದಿ ಪಡೆಯಲು ವಿವಿಧ ವಲಯದ ಸಿಬ್ಬಂದಿ ಇದೀಗ ಪರದಾಡ್ತಾ ಇದ್ದಾರೆ. ಕೆಲವು ಕಂಪನಿ ಕಾರ್ಖಾನೆಗಳಲ್ಲಿ ನೆಗೆಟಿವ್ ವರದಿ ಕಡ್ಡಾಯ ಇದೆ, ಆದರೆ ಪುನಃ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲು ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಗುಣಮುಖರಾದವರು ಮತ್ತೆ ಕೆಲಸಕ್ಕೆ ಹೋಗಲು ಈಗ ಪರದಾಡ್ತಾ ಇದ್ದಾರೆ. ಒಮ್ಮೆ ಪಾಸಿಟಿವ್ ಆಗಿ ರಜೆ ಪಡೆದ ಸಿಬ್ಬಂದಿ ಮತ್ತೆ 7 ದಿನದ ಬಳಿಕ ಕೆಲಸಕ್ಕೆ ಹಾಜರಾಗಬೇಕು. ಈ ವೇಳೆ ನೆಗೆಟಿವ್ ರಿಪೋರ್ಟ್ ಅನ್ನ ಕೆಲ ಸಂಸ್ಥೆಗಳು ಕೇಳ್ತಾ ಇವೆ. ಇತ್ತ ನೆಗೆಟಿವ್ ವರದಿಗಾಗಿ ಪುನಃ ಟೆಸ್ಟ್ ಮಾಡಿಸುವಂತಿಲ್ಲ ಅಂತ ಪಾಲಿಕೆ ಹೇಳ್ತಾ ಇದೆ. ಹೀಗಾಗಿ ಸೋಂಕು ವಾಸಿಯಾದ ಬಳಿಕ ಗುಣಮುಖ ಎಂದು ಸಾಬೀತುಪಡಿಸಿಕೊಳ್ಳೋದಕ್ಕೆ ಈಗ ಜನ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಪಾಸಿಟಿವ್ ಬಂದಾಗ ನೆಗೆಟಿವ್ ವರದಿಯನ್ನು ಕೂಡ ಕೊಡಲೇಬೇಕು. ಆದರೆ ನೆಗೆಟಿವ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಮತ್ತೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸೋದಕ್ಕೆ ಬಿಬಿಎಂಪಿ ಹಿಂದೇಟನ ಹಾಕ್ತಾ ಇದೆ. ಪ್ರಮಾಣ ಪತ್ರ ಪ್ರಮಾಣ ಪತ್ರ ಫಿಸಿಕಲ್ ಸರ್ಟಿಫಿಕೇಟ್ ಏನೋ ಕೊಡುವಂಥದ್ದು ಅಥವಾ ಪ್ರಮಾಣ ಪತ್ರ ಕೊಡುವಂಥದ್ದು ಯಾವುದೇ ವಿಧಾನ ಇಲ್ಲ. ಅದಕ್ಕೆ ಯಾರಿಗಾದ್ರೂ ಬೇಕಾಗಿದೆಯಾ? ಯಾವುದಾದ್ರೂ ಒಂದು ಉದ್ದೇಶಕ್ಕಾಗಿ ಬೇಕಾಗಿದೆಯಾ? ಇಲ್ಲ, ಆ ಥರದ್ದು ಏನಿಲ್ಲ. ನೋಡಿ, 7 ದಿನ ಆದ ನಂತರ ಈ ಹೋಮ್ ಐಸೋಲೇಷನ್ನಲ್ಲಿ ಇರ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ಆಟೋ ಡಿಸ್ಚಾರ್ಜ್ ಆಗ್ತಾರೆ. ಯಾರ್ಯಾರು ಏನಾದರೂ ಅವರು ಸಿಂಪ್ಟಮ್ಸ್ ಏನಾದರೂ ಲಕ್ಷಣಗಳು ಏನಾದರೂ ಇದ್ದರೆ ಅವರು ಮುಂದುವರಿತಾರೆ. ಇಲ್ಲ, ಸಿಂಪ್ಟಮ್ಸ್ ಇಲ್ಲದೆ ಇರುವವರು ಅವರು ಆಟೋ ಡಿಸ್ಚಾರ್ಜ್ ಆಗ್ತಾರೆ. ಅದಕ್ಕೆ ಪ್ರತ್ಯೇಕವಾಗಿ ಪ್ರಮಾಣ ಪತ್ರ ನೀಡುವಂಥದ್ದು ಯಾವುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು, ಖಂಡಿತವಾಗ್ಲೂ ಈಗ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಒಂದ್ ವೇಳೆ ಪಾಸಿಟಿವ್ ಆಗಿದ್ರೆ ಅವರು ಮತ್ತೆ ಕೆಲಸಕ್ಕೆ ಹಾಜರಾಗಬೇಕು ಅಂತಂದ್ರೆ ನೆಗೆಟಿವ್ ರಿಪೋರ್ಟ್ ಅನ್ನ ಕೊಡ್ಲೇಬೇಕು. ಆದ್ರೆ ಈಗ ಮತ್ತೆ ಗುಣಮುಖರಾದ್ಮೇಲೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಯಾಕೆ ಬಿಬಿಎಂಪಿ ಹಿಂಜರಿತಾ ಇದೆ ಅಂತ? ಸೌಮ್ಯ, ICMR ಗೈಡ್ಲೈನ್ಸ್ ಕೂಡ ಇರೋದು ಮತ್ತು ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ ಇರೋದೇನಂದ್ರೆ 7 ದಿನದವರೆಗೆ ಯಾರ್ಯಾರು ಹೋಮ್ ಐಸೋಲೇಷನ್ ಇರ್ತಾರೆ ಅವರು 7 ದಿನದ ನಂತರ ಅವರು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಅದನ್ನ ಬಿಬಿಎಂಪಿ ಯಥಾವತ್ತಾಗಿ ಪಾಲನೆ ಮಾಡ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇರೋದು ಕಾರ್ಖಾನೆಗಳಲ್ಲಿ, ಕಚೇರಿಗಳಲ್ಲಿ, IT ಸೇರಿದಂತೆ ಬೇರೆ ಬೇರೆ ಕಂಪನಿಗಳಲ್ಲಿ ಫಿಸಿಕಲಿ ಹೋಗ್ಬೇಕಾದಂತ ಎಂಪ್ಲಾಯ್ಗಳಿಂದರೆ ಅವರಿಗೆ ಈಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. 7 ದಿನದ ನಂತರ ಗುಣಮುಖರಾಗ್ತಾರೆ. ಗುಣಮುಖರಾದ ನಂತರ ಅವ್ರ ಕಚೇರಿಗೆ ಹೋದಾಗ ನೆಗೆಟಿವ್ ರಿಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ. ಆದ್ರೆ ನೆಗೆಟಿವ್ ರಿಪೋರ್ಟ್ ಅನ್ನ ಮತ್ತೊಮ್ಮೆ ಕರೋನಾ RT-PCR ಟೆಸ್ಟ್ ಮಾಡಿಸ್ಲಿಕ್ಕೆ ಹೋದ್ರೆ ಬಿಬಿಎಂಪಿ ಒಪ್ತಾ ಇಲ್ಲ. ಯಾಕಂದ್ರೆ ಗೈಡ್ಲೈನ್ಸ್ ಇರೋದೇ ಆ ರೀತಿ. ನಾವು ಮತ್ತೊಮ್ಮೆ ನಿಮಗೆ ಟೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ರೀತಿಯಾಗಿ ಬೇರೆ ಬೇರೆ ಟೆಸ್ಟ್ ಮಾಡ್ಬೇಕಾಗತ್ತೆ, ನಿಮ್ಮನ್ನ ನಾವು ಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿ. ಸೊ ಇದರಿಂದಾಗಿ ನೆಗೆಟಿವ್ ರಿಪೋರ್ಟ್ ಪಡಿಲಿಕ್ಕೆ ಸಾಕಷ್ಟು ರೀತಿಯಾದಂತ ತೊಂದರೆನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹೋಮ್ ಐಸೋಲೇಷನ್ ನಲ್ಲಿರೋರು 2,30,000 ಜನ ಇದ್ದಾರೆ ಅನ್ನೋಂತ ಮಾಹಿತಿ ಇದೆ. ಸೊ ಇದರಲ್ಲಿ ಕನಿಷ್ಠ 1.5 ಲಕ್ಷದಷ್ಟು ಜನ ಏನ್ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಇದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ಗೂ ಕೂಡ ನ್ಯೂಸ್ 18 ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ಈಗಷ್ಟೇ ನನಗೆ ವಿಚಾರ ತಿಳಿದಿರೋದು. ಇದ್ರ ಬಗ್ಗೆನೂ ಕೂಡ ಯಾರು ಕೂಡ 7 ದಿನದ ನಂತರ ಮತ್ತೊಮ್ಮೆ RT-PCR ಟೆಸ್ಟ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಆದ್ರೆ ಕಂಪನಿಗಳು ಮತ್ತು ಕಾರ್ಖಾನೆಗಳಲ್ಲಿ ಯಾರು ನೆಗೆಟಿವ್ ರಿಪೋರ್ಟ್ ಕೇಳ್ತಾ ಇದ್ದಾರೆ ಈ ಬಗ್ಗೆ ಪರಿಷ್ಕೃತ ಮಾರ್ಗಸೂಚಿಯನ್ನು ಕೂಡ ಹೊರಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈ ಮೂಲಕ ನ್ಯೂಸ್ 18 ವರದಿಯ ಜೊತೆಗೆ ಬಿಬಿಎಂಪಿಯ ಗೌರವ ಕಮಿಷನರ್ ಕೂಡ ಮಾಹಿತಿಯನ್ನು ನೀಡಿ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಲಿಕ್ಕೆ ಸಹಾಯ ಆಗೋ ರೀತಿಯಾಗಿ ವರದಿಯನ್ನ ಮಾಡಿದೆ. ಸೌಮ್ಯ, ಥ್ಯಾಂಕ್ ಯು ಶರಣು ತಮ್ಮ ಇನ್ಫಾರ್ಮೇಶನ್ಗೆ.